ನ್ಯಾಯಮೂರ್ತಿ ಶ್ರೀ ಜಸ್ಟಿಸ್ ನಾಗಮೋಹನ್ ದಾಸ್ ಇವರಿಗೆ ಗೌರವ ಡಾಕ್ಟರ್ ಆಫ್ ಲಾ ಗೌರವ ಡಾಕ್ಟರೇಟ್ ಪ್ರಮಾಣ ಪತ್ರದ ಮೂಲಕ ಅವರ ಪರಿಚಯವನ್ನ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಕರ್ನಾಟಕದ ಉಚ್ಚ ನ್ಯಾಯಾಲಯದ ಹೆಮ್ಮೆಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು 12 ಫೆಬ್ರವರಿ 1952ರಲ್ಲಿ ಕೋಲಾರ ಜಿಲ್ಲೆಯ ಮುಳಿಬಾಗಿಲಿನಲ್ಲಿ ಜನಿಸಿದರು. ಅವರ ತಂದೆ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಶ್ರೀಯುತ ಎಚ್.ಎನ್. ನಾಗಪ್ಪನವರು ಮತ್ತು ಅವರ ತಾಯಿ ಪಾರ್ವತಮ್ಮನವರು. ಬಾಲ್ಯದಿಂದಲೇ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡಿರುವ ಶ್ರೀಯುತರು ವಿದ್ಯಾರ್ಥಿ ದಿನಗಳಲ್ಲಿಯೇ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಹೋರಾಟದ ಮನೋಭಾವವನ್ನು ಹೊಂದಿರುವವರು. ಉನ್ನತ ಶಿಕ್ಷಣವನ್ನು ಪಡೆದ ನಂತರದಲ್ಲಿ ಕರ್ನಾಟಕದ ವಕೀಲರ ಪ್ರಮುಖ ಸಂಘಗಳ ವಿಶೇಷ ಕಾರ್ಯದರ್ಶಿಯಾಗಿ ಮತ್ತು ಇನ್ನಿತರ ಹುದ್ದೆಗಳನ್ನ ಅಲಂಕರಿಸಿ ನ್ಯಾಯ ಎಲ್ಲರಿಗೂ ಎಲ್ಲಾ ಸಂದರ್ಭಗಳಲ್ಲಿ ಸಮನಾಗಿ ಸಿಗಬೇಕೆಂದು ತತ್ವಕ್ಕೆ ಬದ್ಧರಾಗಿದ್ದವರು. ಮುಂದೆ 2004ರಿಂದ 2014ರವರೆಗೆ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರುವುದು ಗಮನಾರ್ಹವಾಗಿದೆ. ಶ್ರೀಯುತರು ನ್ಯಾಯಾಧೀಶರಾಗಿದ್ದಾಗ ಈ ಒಂದು ಸಂದರ್ಭದಲ್ಲಿ ಕೃಷಿ, ಮಹಿಳಾ ಹಕ್ಕು, ಧರ್ಮ, ಕಾರ್ಮಿಕ ಹಕ್ಕು ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಸುಮಾರು 40,000 ವ್ಯಾಜ್ಯಗಳಿಗೆ ತೀರ್ಪು ನೀಡಿ ಪರಿಹರಿಸಿರುವುದು ಅವರ ಒಂದು ಶಕ್ತಿ ಸಾಮರ್ಥ್ಯದ ಫಲವಾಗಿದೆ. ಹಾಗೂ ನ್ಯಾಯಾಲಯದ ಹೊರಗಡೆಯಲ್ಲಿ ದೀನ ಮತ್ತು ದುರ್ಬಲ ವರ್ಗದವರಿಗೆ ನಿರಂತರ ಕಾನೂನಾತ್ಮಕ ಸಲಹೆ ಸೂಚನೆ ನೀಡುವ ಮೂಲಕ ಅವರಿಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಬರುವಂತೆ ಮಾಡಿರುವುದು ಅತ್ಯಂತ ಶ್ಲಾಘನೀಯವಾಗಿದೆ. ಮಹಿಳೆಯರಿಗೆ, ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತಿತರ ಸಾರ್ವಜನಿಕ ಸಂಘಟನೆಗಳಿಗೆ ಕಾನೂನಾತ್ಮಕ ಸಲಹೆಗಳನ್ನ ಸೂಚನೆಗಳನ್ನ ಕೊಡುವ ಮೂಲಕ ಜನಸಾಮಾನ್ಯರಲ್ಲಿ ಕಾನೂನಿನ ಅರಿವು ಮತ್ತು ಗೌರವವನ್ನ ಹೆಚ್ಚಿಸಿರುವವರು. ಇದರೊಂದಿಗೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ವಿಚಾರಗಳನ್ನು ಕಾನೂನಾತ್ಮಕ ಹಿನ್ನೆಲೆಯಲ್ಲಿ 2,000ಕ್ಕೂ ಅಧಿಕ ಸಾರ್ವಜನಿಕ ಉಪನ್ಯಾಸಗಳನ್ನು ಕನ್ನಡದಲ್ಲಿ ನೀಡಿರುವುದು ಅವರ ಕನ್ನಡ ಅಭಿಮಾನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಮಾನ್ಯರು ಸಂವಿಧಾನ ಓದು ಎಂಬ ಕಿರು ಪುಸ್ತಕದ ಮೂಲಕ ಕರ್ನಾಟಕದ ಮತ್ತು ದೇಶಾದ್ಯಂತ ಸಾವಿರಾರು ಉಪನ್ಯಾಸಗಳನ್ನು ನೀಡಿ ಸಂವಿಧಾನದ ಜಾಗೃತಿಯನ್ನ ಮೂಡಿಸುತ್ತಿರುವುದು ಆದರ್ಶಪ್ರಾಯವಾಗಿದೆ. ಸರ್ಕಾರ ರಚಿಸಿದ ವಿವಿಧ ಆಯೋಗಗಳ ಅಧ್ಯಕ್ಷರಾಗಿ ನೀಡಿರುವ ಮೌಲಿಕ ವರದಿಗಳು ಕರ್ನಾಟಕದ ಹಲವಾರು ಸಮಸ್ಯೆಗಳಿಗೆ ಕಾನೂನಾತ್ಮಕ ಪರಿಹಾರವನ್ನು ದೊರಕಿಸಿಕೊಟ್ಟಿವೆ. ಅವರು ಈ ಸಾಮಾಜಿಕ ಕಾಯಕವನ್ನು ಗಮನಿಸಿದ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಅವರಿಗೆ ಅಮ್ಮ ಪ್ರಶಸ್ತಿ, ಜಯದೇವಶ್ರೀ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರಶಸ್ತಿಗಳನ್ನ ಮತ್ತು ಬಸವ ಪುರಸ್ಕಾರಗಳನ್ನು ನೀಡಿ ಗೌರವಿಸಿದೆ. ಶ್ರೀಯುತರ ಈ ಎಲ್ಲ ಕಾನೂನಾತ್ಮಕ, ಸಾಮಾಜಿಕ ಮತ್ತು ಸಂವಿಧಾನದ ಅರಿವಿನ ಸಾಧನೆಯನ್ನು ಗುರುತಿಸಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಇಂದು ಸಮಕುಲಪತಿಗಳ ಸಮ್ಮುಖದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ತನ್ನ 13ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಡಾಕ್ಟರ್ ಆಫ್ ಲಾ ಗೌರವ ಡಾಕ್ಟರೇಟ್ ಪದವಿಯನ್ನ ಪ್ರದಾನ ಮಾಡಿ ಅಭಿಮಾನದಿಂದ ಗೌರವಿಸಿದರು. ಶ್ರೀ ಶಂಕುದ್ದೀನ್ ಎ. ಪುಣೇಕರ್. ಗೌರವಾನ್ವಿತ ರಾಜ್ಯಪಾಲರೇ ಮತ್ತು ಕುಲಪತಿಗಳೇ, ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಂಥ ಸನ್ಮಾನ್ಯ ಗೌರವಾನ್ವಿತ ಶ್ರೀ ಶಂಕುದ್ದೀನ್ ಅಬ್ದುಲ್ಲಾ ಪುಣೇಕರ್ ಅವರು ಶ್ರೀಯುತರು ಜನವರಿ 10,